ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ನಾನೊಂದು 5 ಫ್ರೀಡಮ್ ಫೈಟರ್ಸ್ ಪಿಕ್ ತೋರಿಸ್ತೇನೆ, ಗೆಸ್ ಮಾಡ್ಬೇಕು ಯಾರು ಅಂತ. ಅದು ಭಗತ್ ಸಿಂಗ್. ಏನ್ ಸ್ವಾತಂತ್ರ್ಯಕ್ಕಾಗಿ ಮಾಡ್ಬೋದು ಅಂದ್ರೆ ಇನ್ನು ಮುಂದೆ ಸಹ ಸ್ವಾತಂತ್ರ್ಯ ಬರುವಾಗ ಅಷ್ಟೇ ಅಲ್ಲ, ಇನ್ನು ಮುಂದೆ ಸಹ ಏನ್ ಮಾಡ್ಬೋದು ಅಂತ ನಾವು ಒಂದು ಒಟ್ಟುಗೂಡಿ ಯೋಚಿಸಬಹುದು. ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಈಗ ರೆಸ್ಪೆಕ್ಟ್. ಅಭಿಮಾನ ಇದೆ ಅಂತ ಅನಿಸ್ತಿದೆ. ಈಗ ನೋಡುವಾಗ 50-50. ಅಂದ್ರೆ ನಮ್ಗೆ ಗೊತ್ತಿದ್ದು ಏನು ಅನ್ಯಾಯ ಆಗ್ತಾ ಉಂಟು ಅದನ್ನು ನಾವು ಅದು ಸರಿ ಮಾಡ್ಬೇಕಂತ ನಾವು ಮುಂದುವರಿಬೇಕು ಅವರ ದಾರಿಯಲ್ಲಿ. ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ನಾನೊಂದು 5 ಫ್ರೀಡಮ್ ಫೈಟರ್ಸ್ ಪಿಕ್ ತೋರಿಸ್ತೇನೆ, ಗೆಸ್ ಮಾಡ್ಬೇಕು ಯಾರು ಅಂತ. ಅದು ಭಗತ್ ಸಿಂಗ್. ಏನ್ ಮಾಡಿದ್ದಾರೆ? ಅವರು ನಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ, ಮತ್ತೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ಅದು ನೆಹರು ಅಲ್ಲ. ಗೊತ್ತಿಲ್ಲ. ನೆಕ್ಸ್ಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಏನ್ ಮಾಡಿದ್ದಾರೆ? ಅವರು ಸಹ ಇಂಡಿಪೆಂಡೆನ್ಸ್ಗಾಗಿ ತುಂಬಾ ಹೋರಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಅದು ಗೊತ್ತಿಲ್ಲ. ಸಾವರ್ಕರ್. ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಈ ಸ್ವಾತಂತ್ರ್ಯಕ್ಕೋಸ್ಕರ ಅದೆಷ್ಟು ಜನ ಹೋರಾಡಿದ್ದಾರೆ, ಅವರಿಂದ ನಾವು ಏನ್ ಕಲ್ತ್ಕೊಳ್ಬಹುದು ಅಂತ ಹೇಳ್ತೀರಾ? ಅಂದ್ರೆ ನಮ್ಮ ದೇಶಕ್ಕಾಗಿ, ಅಂದ್ರೆ ಅವರು ಆವಾಗ ದೇಶಕ್ಕಾಗಿ ಹೋರಾಡಿದ್ದಾರೆ. ಈಗ ನಾವು ಸಹ ನಮ್ಮ ದೇಶಕ್ಕಾಗಿ ಹೋರಾಡ್ಬೇಕಂತಲ್ಲ, ಎಂತ ಮಾಡುದು, ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ರೆಸ್ಪೆಕ್ಟ್. ಈಗ ಅಭಿಮಾನ ಇದೆ ಅಂತ ಅನಿಸ್ತಿದೆ. ಈಗ ನೋಡುವಾಗ 50-50. ಇದ್ಯಾರು? ಭಗತ್ ಸಿಂಗ್. ಏನ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ ಗೊತ್ತಾ? ಸ್ವಾತಂತ್ರ್ಯ ಹೋರಾಟಗಾರರು. ಓಕೆ, ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಸರ್. ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಏನ್ ಮಾಡಿದ್ದಾರೆ? ಫ್ರೀಡಮ್ ಫೈಟರ್. ಅವ್ರ ಬಗ್ಗೆ ಏನಾದ್ರು ಗೊತ್ತಾ ಅದು ಪರ್ಮಿಷನ್ ನಿಮ್ಗೆ? ಗೊತ್ತಾ? ಇಲ್ಲ ನಾವು ನೆಕ್ಸ್ಟ್ ಫುಲ್ ಸ್ವಲ್ಪ ಯುವಕರಿಗೆ ಸ್ಫೂರ್ತಿ. ಟ್ರೈ ಮಾಡಿ, ಎಷ್ಟು ಗೊತ್ತಿದೆ. ನಾನು ಸಾವರ್ಕರ್. ಸಾವರ್ಕರ್ ಕರೆಕ್ಟಾ? ಕರೆಕ್ಟ್. ಏನ್ ಗೊತ್ತಾ ಅವ್ರ ಬಗ್ಗೆ? ಅವರು ನಮ್ಮ ಅಂದ್ರೆ ತುಂಬಾ ಸ್ಫೂರ್ತಿಯಾಗಿದ್ದಾರೆ. ಮತ್ತೆ ನಮ್ಮ ಯುವಕರಿಗೆ ನಮ್ಮ ಸ್ವಾತಂತ್ರ್ಯದ್ದು ಮತ್ತೆ ಫ್ರೀಡಮ್ಗೆ ಹೇಗೆ ನಾವು ಫೈಟ್ ಮಾಡ್ಬೇಕಂತ ಇವರು ಸ್ಫೂರ್ತಿಯಾಗಿದ್ದಾರೆ. ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಅವರದೇ ಒಂದು ಇದರಲ್ಲಿ ನಾವು ನಡಿಬೇಕು. ಮತ್ತೆ ನಾವು ನಮ್ಮದು ಸುತ್ತಮುತ್ತ ಏನು ಅಂದ್ರೆ ನಮ್ಗೆ ಗೊತ್ತಿದ್ದು ಏನು ಅನ್ಯಾಯ ಆಗ್ತಾ ಉಂಟು ಅದನ್ನು ನಾವು ಅದು ಸರಿ ಮಾಡ್ಬೇಕಂತ ನಾವು ಮುಂದುವರಿಬೇಕು ಅವರ ದಾರಿಯಲ್ಲಿ. ಅಂದ್ರೆ ಸಂಘಟನೆಯಲ್ಲಿ ಸೇರಿ ಮತ್ತೆ ABVP ಅಂತ ಒಂದು ದೊಡ್ಡ ದೊಡ್ಡ ಸಂಘಟನೆಯಲ್ಲಿ ನಾವು ಪಾಲ್ಗೊಂಡು ನಾವು ಏನ್ ಮಾಡ್ಬೋದು, ನಮ್ಮ ಕೈಯಿಂದ ಯುವ ಪೀಳಿಗೆ ಇನ್ನು ಕೊಡ್ಬೋದು. ಯಾರಿದು? ಭಗತ್ ಸಿಂಗ್. ಭಗತ್ ಸಿಂಗ್. ಏನ್ ಮಾಡಿದ್ದಾರೆ? ಇದ್ರ ಬಗ್ಗೆ ಏನಾದ್ರು ಗೊತ್ತಾ? ಅದೇ ಬ್ರೋ, ಅಂದ್ರೆ ಮಲ್ಲಿ ಜೈಲಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಇರಲಿಲ್ಲ, ಅದ್ರ ಬಗ್ಗೆ ಸಹ ಹೋರಾಡಿದ್ರು. ಮತ್ತೆ ನಮ್ದು ದೇಶಕ್ಕಾಗಿ ಸ್ವಾತಂತ್ರ್ಯ ಎಲ್ಲ ಮಾಡಿದ್ರು. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು. ಗೊತ್ತಿಲ್ಲ ಬ್ರೋ. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್. INS ಸಂಸ್ಥೆ ಸ್ಥಾಪಿಸ್ತಾರೆ. ಮತ್ತೆ ಇವರು ಸ್ವಾತಂತ್ರ್ಯಕ್ಕಾಗಿ ಜನರನ್ನು ಒಂದುಗೂಡಿಸ್ಬೇಕಂತ ಬೇರೆ ದೇಶಕ್ಕೆ ಹೋಗಿ, ಅಂದರೆ ಜರ್ಮನಿಗೆ ಹೋಗಿ ವಾಪಸ್ ಫ್ಲೈಟಲ್ಲಿ ಬರುವಾಗ ಅಂದ್ರೆ ಅವರು ಜರ್ಮನಿಲಿ ವಾಪಸ್ ಬರುವಾಗ ಫ್ಲೈಟ್ ಅಲ್ಲಿ ಎಲ್ಲರೂ ಸಾಯ್ತಾರೆ ಅಂತ ಹೇಳ್ತಾರೆ. ಬಟ್ ಅದು ಸಾಯ್ತಿದಾರೋ ಇಲ್ಲ ಗೊತ್ತು, ಯಾರಿಗೂ ಸಹ ಇನ್ನೂ ಗೊತ್ತಾಗ್ಲಿಲ್ಲ. VD ಸಾವರ್ಕರ್. ಸಾವರ್ಕರ್. ಅವ್ರ ಬಗ್ಗೆ ಗೊತ್ತಾ? ಇವರೊಬ್ಬ ಅಪ್ರತಿಮ ಹಿಂದೂ ಹೋರಾಟಗಾರ. ಮತ್ತೆ ಈಗ ಪ್ರಸ್ತುತ ಜನಾಂಗದಲ್ಲಿ ಇವರನ್ನು ಅಂದ್ರೆ ಹಿಂದೂ ಯುವಕರಲ್ಲಿ ಪ್ರೇರೇಪಣೆ ನೀಡಿದೆ. ಈಗ ಸ್ವಾತಂತ್ರ್ಯಕ್ಕೋಸ್ಕರ ಅದೆಷ್ಟೋ ಜನ ತನ್ನ ಪ್ರಾಣವನ್ನೇ
ತೆತ್ತಿದ್ದಾರೆ, ಅವರನ್ನೆಲ್ಲ ಯಾವ ರೀತಿ ಸ್ಮರಿಸಬೇಕು, ಅಥವಾ ಅವರ ಈ ಸಾಧನೆ ಅಥವಾ ಅವರ ಈ ಸೇವೆ ಬಗ್ಗೆ ಏನಂತ ಅನಿಸ್ತದೆ? ಅವ್ರು ನಮಗೋಸ್ಕರ ಎಷ್ಟು ಮಾಡಿದ್ದಾರೆ. ನಾವು ಸ್ವಾತಂತ್ರ್ಯ ಅಟ್ಲೀಸ್ಟ್ ಬೇರೆ ದಿವಸ ಮಾಡಿದ್ರು, ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರನಾದ್ರು ಆ ದಿವಸ ನಾವು ಸ್ವಲ್ಪ ಎಲ್ಲರಿಗೂ ನೆನಪಿಸ್ಕೊಳ್ಬೇಕು. ನಿಮ್ಮ ಹೆಸರು? ಮೊಹಮ್ಮದ್ ಅಫ್ನಾನ್. ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ, ನಾನೊಂದು 5 ಫ್ರೀಡಮ್ ಫೈಟರ್ಸ್ ಪಿಕ್ ತೋರಿಸ್ತೇನೆ, ಗೆಸ್ ಮಾಡಬೇಕು. ಭಗತ್ ಸಿಂಗ್. ಭಗತ್ ಸಿಂಗ್ ಏನು ಮಾಡಿದ್ದಾರೆ? ಅವರು ಫೈಟ್ ಮಾಡೋದು ಫ್ರೀಡಮ್. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು. ಅದು ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್. ಏನು ಮಾಡಿದ್ದಾರೆ? ಅವರು ಫ್ರೀಡಮ್ ಫೈಟರ್ ಮಾಡಿದ್ದಾರೆ. ಫ್ರೀಡಮ್ ಫೈಟರ್.